ಇವತ್ತು ಮಿಡಲ್ ಕ್ಲಾಸ್ ಇರ್ಬೋದು, ದೇಶದ ಅಭಿವೃದ್ಧಿಗಿರ್ಬೋದು, ಒನ್ ನೇಷನ್ ಒನ್ ಎಲೆಕ್ಷನ್ ಇರ್ಬೋದು, ಕಾಮನ್ ಸಿವಿಲ್ ಕೋಡ್ ಇರ್ಬೋದು, ಎಲ್ಲದರ ಬಗ್ಗೆ ಇವತ್ತು ಮ್ಯಾನಿಫೆಸ್ಟೋ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಗಳ ಅನುಷ್ಠಾನಕ್ಕೆ ತಂದು ಬಡತನವನ್ನು ಸಹ ಹೋರಾಡಿಸ್ತೀವಿ ಅಂತಕ್ಕಂಥ ಹಲವಾರು ವಿಷಯಗಳು ಹೇಳಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಜನತೆಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದೇವೆ ಅಂತ ಕೆಲವು ವಿಷಯ ಪ್ರಸ್ತಾಪ ಮಾಡಿ ಮುಂದಿನ ದಿನಗಳು ನಮ್ಮ ಮೇಲೆ ವಿಶ್ವಾಸ ಇದೆ ಅಂತಕ್ಕಂಥದ್ದು ಮ್ಯಾನಿಫೆಸ್ಟೋದಲ್ಲಿ ಇವತ್ತು ಸ್ಪಷ್ಟವಾಗಿ ಹೇಳ್ತೀವಿ. ಸರ್, ಕಳೆದ 10 ವರ್ಷದಿಂದ ಏನು ಮಾಡಿಲ್ಲ, ಈ ಭರವಸೆನೂ ಈಡೇರಿಸಲ್ಲ ಅಂತ ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯ ಅದು ಬಿಟ್ಟರೆ ಬೇರೆ ಏನಿದೆ, ಅದೇ ಹೇಳ್ಬೇಕಲ್ಲ ಅವರು. ಸರ್, ನಿಮ್ಮ ಹೇಳಿಕೆನ ದಯವಿಟ್ಟು ನಿಮ್ಮ ಹೇಳಿಕೆ ತಿಳಿಸ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಅವರು. ಹೇಳಿಕೆ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಇದು ಬಿಟ್ಟು ಬೇರೆ ಏನು ಅವ್ರಿಗೆ ಬೇರೆ ನಮ್ಮ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿಷಯ ಇಲ್ಲ. ನಾನು ನಿನ್ನೆ ಹೇಳಿರ್ತಕ್ಕಂಥದ್ದೇನು, ಈ ಗ್ಯಾರಂಟಿಗಳ ಹೆಸರಿನಲ್ಲಿ ನಿಮ್ಮಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದ್ದೇನೆ. ಹಳ್ಳಿಯ ಮುಗ್ಧ ಜನತೆಯನ್ನು, ಮುಗ್ಧ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನಿಮಗೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಕೊಡದೆ ಇನ್ನು ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ದಾರಿ ತಪ್ಪದೆ ಇದನ್ನು ಗಮನಿಸಬೇಕು ಅನ್ನೋದು ಹೇಳಿದ್ದೇನೆ. ದಾರಿ ತಪ್ಪಿದ್ದಾರೆ ಅಂತ ಮಹಿಳೆಯರಿಗೆ ಅವಮಾನ ಮಾಡಿದ್ದೇನೆ. ಮಹಿಳೆಯರಿಗೆ ಇವತ್ತು ಅವರ ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಈಗಿನ ಇವರ ಗ್ಯಾರಂಟಿ ಸ್ಕೀಮ್ ಏನಿದೆ, ಆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಹೇಳಿದ್ದೇನೆ. ನಾನು ಸಾರ್ವಜನಿಕ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆಯಿಂದ ಇವತ್ತು ಮಹಿಳೆಯರಿಗೆ ಕಷ್ಟ ಅಂತ ಬಂದಾಗ ಯಾವ ರೀತಿ ವೈಯಕ್ತಿಕವಾಗಿ ಅವರ ಒಂದು ಬದುಕಿಗೆ ಆರ್ಥಿಕ ನೆರವುಗಳನ್ನು ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಆಶ್ರಯಾಗಿದ್ದೇನೆ. ಅದು ಕೋಟ್ಯಾಂತರ ಪ್ರಕರಣಗಳನ್ನು ನಾನು ಇಡಬಲ್ಲೆ. ಮುಖ್ಯಮಂತ್ರಿಯಾಗಿ ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಯಾವ ಈ ನಾಡಿನ ಮಹಿಳಾ ತಾಯಂದರು ಗ್ರಾಮ ವಾಸ್ತವ್ಯದಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ಸಾರಾಯಿ ನಿಷೇಧ ಮಾಡಿ ಅಂತಕ್ಕಂಥದ್ದು ಹೇಳಿದ್ರು. ಮಹಿಳೆಯರ ಒಂದು ಕೂಗೇನಿತ್ತು, ಆ ಕುಟುಂಬದಲ್ಲಿ ಹಲವಾರು ಸಾವು ನೋವುಗಳೇನಾಗಿತ್ತು, ಕಳಪೆ ಸಾರಾಯಿಯನ್ನು ಮಾರಾಟ ಮಾಡೋದ್ರ ಮುಖಾಂತರ ಮಹಿಳೆಯರ ಒಂದು ಅವರ ಧ್ವನಿಗೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಾರಾಯಿ ನಿಷೇಧ ಮಾಡಿದೆ. ಇದು ನಾನು ಮಹಿಳೆಯರಿಗೆ ತೋರಿಸಿರ್ತಕ್ಕಂಥ ಗೌರವ. ಇವರಿಂದ ನಾನು ಕಲಿಬೇಕಾಗಿಲ್ಲ, ಕಾಂಗ್ರೆಸ್ ನಾಯಕರಿಂದ ಇವ್ರು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ನೆನ್ನೆ ನಾನು ಎಲ್ಲೂ ಮಹಿಳೆಯರಿಗೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾತಾಡಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಾಡಿನ ಮಹಿಳೆಯರಿಗೆ ಒಂದು ಮಾತಾಡ್ತೇನೆ. ನನ್ನನ್ನು ಇವತ್ತು ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಇನ್ನೂ ಉಳಿಸಿದ್ರೆ, ಈ ಮಟ್ಟದಲ್ಲಿ ಇನ್ನೂ ನನ್ನ ಶಕ್ತಿ ತುಂಬಿದ್ರೆ, ಈ ನಾಡಿನ ಲಕ್ಷಾಂತರ ಕುಟುಂಬದ ಆ ತಾಯಂದಿರು ಸಹೋದರಿಯರು ನನಗೆ ಇವತ್ತು ರಾಜಕೀಯದಲ್ಲಿ ಗೌರವ ತಂದು ಕೊಟ್ಟಿದ್ದಾರೆ. ಅವರ ಬಗ್ಗೆ ನಾನು ಕೇವಲವಾಗಿ ಮಾತಾಡ್ತಕ್ಕಂಥವನ್ನ. ಇವತ್ತು ನನ್ನ ಮನೆ ಹತ್ರಕ್ಕೆ ಬರತಕ್ಕಂಥ ಹಲವಾರು ಸಾವಿರಾರು ಕುಟುಂಬದ ತಾಯಂದಿರ ಇವತ್ತು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥವನ್ನ ಬೇರೆಯವ್ರ ಥರ ನಾನು ಅಸಡ್ಡೆಯಿಂದ ಕಂಡಿಲ್ಲ. ಅದರಿಂದ ಕಾಂಗ್ರೆಸ್ ನಾಯಕರು ಪಾಪ ನನ್ನ ಮೇಲೆ ಏನಾದರೂ ಮಾಡಿ ಯಾವುದಾದ್ರು ಒಂದು ರೀತಿಯಲ್ಲಿ ತಪ್ಪುಡಿಸ್ಬೇಕು ಅಂತೇಳಿ ನಾನು ಯಾವ ರೀತಿಯಲ್ಲಿ ಹೇಳಿದ್ದೇನೆ ಅದನ್ನು ಅರ್ಥ ಮಾಡ್ಕೊಳ್ಳದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.